ಶಿವಾಯ ನಮಃ. ನಾನು ನಿಮ್ಮ ಸಿದ್ಧತಾಯಮ್ಮ. ಗುರುವೇ ಶರಣ. ಎಲ್ಲರೂ ಚೆನ್ನಾಗಿರಬೇಕು. ಮಹಾಲಕ್ಷ್ಮಿ ವಸ್ಯ ಕಲ್ಲುಪ್ಪು ರುದ್ರಾಕ್ಷೆ ಲಿಂಬೆಯನ್ನು ಪೂಜೆ ನಾನು ಹೇಳಿದ್ದೀನಿ. ಈ ಕನ್ನಡದಲ್ಲಿ ವಿಡಿಯೋ ಹಾಕಿ ತುಂಬ ಭಕ್ತರು ಬಂದು ನನಗೆ ಮೆಸೇಜ್ ಆಗ್ತಾ ಇದ್ದೀರಾ. ತುಂಬ ಸಂತೋಷ ಅಮ್ಮ. ಈ ವಸ್ಯ ಪೂಜೆಗಳೆಲ್ಲ ನೀವು ಹೇಳ್ಕೊಡ್ತೀರಾ, ನಾವು ಮಾಡಿದ್ದೀವಿ, ಆರಂಭ ಮಾಡಿದ್ದೀವಿ ಅಂತ. ಶುಕ್ರವಾರದ ಪೂಜೆ ಮಾಡಿ, ಖಂಡಿತ ಎಲ್ರಿಗೂ ತುಂಬ ಒಳ್ಳೆಯದಾಗುತ್ತೆ. ಆ ಪೂಜೆ ಬಂದು ಕಲ್ಲುಪ್ಪು, ಲಿಂಬೆಹಣ್ಣು, ಏಳುಮುಖ ರುದ್ರಾಕ್ಷ. ತುಂಬ ಜನ ಕೇಳ್ತಾ ಇದ್ರು, ಆ ಏಳುಮುಖ ರುದ್ರಾಕ್ಷ ಇಲ್ಲದೇ ಇದ್ದರೆ 5 ಮುಖ ಇಡ್ಬೋದಾ ಅಂತ. ಆ ಥರ ಇಡಬಾರ್ದು, ಬರೀ 7 ಮುಖ ಮಾತ್ರ ಇಡಬೇಕು. ಆ 7 ಮುಖ ರುದ್ರಾಕ್ಷೆ ಇಟ್ಟರೆ ಅದಕ್ಕೆ ಫಲ. ಶುಕ್ರವಾರದ ಕಲ್ಲುಪ್ಪು ವಸಿಯ ಪೂಜೆ ಬಂದು ಮಹಾಲಕ್ಷ್ಮಿ ಮನೆಯಲ್ಲಿ ತುಂಬ ಕಷ್ಟ ಇದೆ, ಊಟಕ್ಕೂ ಸಹ ತುಂಬ ಕಷ್ಟ ಇದೆ, ಧಾನ್ಯಗಳು ಈಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆ ಥರ ಇದ್ದರೆ ಖಂಡಿತ ಈ ಪೂಜೆ ಮಾಡಿ ತುಂಬ ಸಕ್ಸಸ್ ಆಗುತ್ತೆ. ಯಾಕಂದರೆ ಈ ಮಹಾಲಕ್ಷ್ಮಿ ವಸ್ಯ ಪೂಜೆ ಬಂದು ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ಲಂಡನ್, ಸಿಂಗಪೂರ್, ಮಲೇಷ್ಯಾ, ತಮಿಳುನಾಡು ಎಲ್ಲ ಪ್ಲೇಸಲ್ಲೂ ಈ ವಸ್ಯ ಪೂಜೆ ಮಾಡಿ ಎಷ್ಟು ಜನರಿಗೆ ಬಂದು ಕುಟುಂಬದಲ್ಲಿ ಸಂತೋಷ ಸಿಕ್ಕಿದೆ. ಇದು ತುಂಬ ಜನ ಕೇಳಿದ ಪ್ರಶ್ನೆ, ಅಮ್ಮ ಇದು ಬಂದು ನಾವು ಶುಕ್ರವಾರ ಮಾಡ್ತೀವಿ, ಯಾವುದಕ್ಕೆಲ್ಲ ಈ ಪೂಜೆ ಪರಿಹಾರ ಆಗುತ್ತೆ ಅಂತ. ಉಪ್ಪು ಪೂಜೆ ಬಂದು ಈಗ ಕೆಲಸ ಇಲ್ಲ, ಮನೆಯಲ್ಲಿ ಕಾಸು ತುಂಬ ಖರ್ಚಾಗ್ತಾ ಇದೆ, ಮನೆಯಲ್ಲಿ ನಾವು ಸೇರ್ಸೋಕೆ ಆಗ್ತಾ ಇಲ್ಲ ದುಡ್ಡನ್ನು, ಮನೆಯಲ್ಲಿ ನಮಗೆ ಕೆಲಸ ಇಲ್ಲದೆ ತುಂಬ ಬಡ್ಡಿ ಈಸ್ಕೊಂಡು ಕಷ್ಟಪಟ್ಕೊಂಡಿದ್ದೀವಿ, ಮತ್ತು ನಾನು ಓದಿದ್ದು ಒಂದು, ನನಗೆ ಕೆಲಸ ಸಿಕ್ಕಿದ್ದು ಒಂದು, ಇನ್ನೊಂದು ಮನೆಯಲ್ಲಿ ನಾವು ಹೊಸ ಗಾಡಿ ಇಸ್ಕೋಬೇಕು, ಹೊಸ ಮನೆ ಇಸ್ಕೋಬೇಕು, ನನಗೆ ಒಳ್ಳೆ ದಾರಿ ಆಗಬೇಕು. ಇವರೆಲ್ಲ ಆ ಉಪ್ಪು ವಸ್ಯ ಪೂಜೆ ಮಾಡ್ಬೋದು. ಉಪ್ಪು ಮೇಲೆ ಲಿಂಬೆಹಣ್ಣು, ಕಾಸು ಮತ್ತು 7 ಮುಖ ರುದ್ರಾಕ್ಷೆ ಇಟ್ಟು 9 ತುಪ್ಪದ ದೀಪ ಮತ್ತು ಎಲೆ ಮೇಲೆ ಮಣ್ಣಿನ ದೀಪ ಇಟ್ಟು ಎಳ್ಳೆಣ್ಣೆ ಯೂಸ್ ಮಾಡಬೇಕಂತ ನಾನು ಹೇಳಿದ್ದೀನಿ. ನೀವು ನೋಡಿ, ಒಂದು ಟೈಮ್ ಇಲ್ಲಾಂದರೆ 2 ಟೈಮ್ ನೋಡಿ, ಖಂಡಿತ ನಿಮಗೆ ಬಂದು ಸಕ್ಸಸ್ ಆಗುತ್ತೆ. ಏಕೆಂದರೆ ಮಹಾಲಕ್ಷ್ಮಿ ವಸಿಯ ಇದ್ರೇ ನಿಮಗೆ ಯಾವ ರೀತಿ ಆದ್ರೂ ಕಷ್ಟಪಟ್ಟ ಹಣ ಬಂದು ನಿಮ್ಮ ಕೈಯಲ್ಲಿ ಸೇರುತ್ತೆ. ಖಂಡಿತ ಇದು ಮಾಡಿ. ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಬಂದು ನೀವು ವಾಯ್ಸ್ ಮೆಸೇಜ್ ಕೊಡಿ, ಪರವಾಗಿಲ್ಲ. ಶುಕ್ರವಾರದ ಪೂಜೆ ಅಂತ ಹಾಕಿದ ತಕ್ಷಣ ತಮಿಳಲ್ಲೂ ಇದೆ, ಮತ್ತು ತೆಲುಗುನಲ್ಲೂ ಇದೆ, ಕನ್ನಡದಲ್ಲಿಯೂ ಇದೆ. ನೋಡಿ, ಏನಾದರೂ ಡೌಟ್ ಇದ್ದರೆ ನೀವು ಪ್ರಶ್ನೆ ಕೇಳ್ಬೋದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್. ಇನ್ನೊಂದು ಬಂದು ಮನೆಯಲ್ಲಿ ಅಡಿಗೆ ಮನೆ, ಬೆಡ್ರೂಮ್ ಮತ್ತು ಪೂಜೆ ಮನೆ, ಈ ರೂಮಲ್ಲೆಲ್ಲ ನಾವು ಶುದ್ಧವಾಗಿ ಇಟ್ಕೋಬೇಕು. ಮನೆಯಲ್ಲಿ ಒಣಗಿರೋ ತೆಂಗಿನಕಾಯಿ, ಕೊಬ್ಬರಿ ಅಂತ ಹೇಳ್ತೀವಿ, ಕೊಬ್ಬರಿ ಇರ್ಬೋದು, ಆದರೆ ತೆಂಗಿನಕಾಯಿ ಕಪ್ಪುಗಾಗೋ ಥರ ಇಡಬಾರ್ದು. ಅಡಿಗೆ ಮನೆಯಲ್ಲಿ ಅಡಿಗೆ ಮನೆ ಶುದ್ಧವಾಗಿ ಇಟ್ಕೊಳ್ಳಿ. ಒಂದು ಕನ್ನಡಿ ಬಾಟಲಲ್ಲಿ ನೀವು ಏನು ಮಾಡಬೇಕು, ಅದರಲ್ಲಿ ಏಲಕ್ಕಾಯಿ, ಲವಂಗ, ಪಟ್ಟೆ ಮತ್ತು ಅದರಲ್ಲಿ ಒಂದು 9 ಕಾಯಿನ್ ಇಡಿ. 9 ಕಾಯಿನ್ ಇಟ್ಬಿಟ್ಟು ಒಂದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಆ ಬಾಕ್ಸಲ್ಲಿ ಇಡಿ. ಆ ಬಾಕ್ಸಲ್ಲಿ ನೀವು ಬಂದು ಧಾನ್ಯಗಳು ಇಟ್ಟರೆ ಯಾವತ್ತೂ ನಿಮಗೆ ಬಂದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಹೆಂಗಾದರೂ ಸೇರಿಸ್ಕೊಂಡು ಬರ್ತಾನೆ ಇರುತ್ತೆ ಧಾನ್ಯಗಳು. ಅಷ್ಟೊಂದು ವಸ್ಯ, ಏಲಕ್ಕಾಯಿ, ಲವಂಗ ಇದೆಲ್ಲ ವಸ್ಯದ ಮಹಾಲಕ್ಷ್ಮಿ ವಸ್ಯ ಆಗಿರ್ತಾರೆ. ಪಟ್ಟೆ, ಲವಂಗ, ಏಲಕ್ಕ, ಜಾತಿಕ, ಮಾಸಿಕ ಈ ಥರ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿ ಅದರಲ್ಲಿ ಒಂದು ಕಾಯಿನ್ ಹಾಕಿ ನೀವು ಇಟ್ಟರೆ ಸಾಕು. ಧಾನ್ಯಗಳು ಅಡಿಗೆ ಮನೆಯಲ್ಲಿ ಖಂಡಿತ ಸೇರುತ್ತೆ. ಇನ್ನೊಂದು ಎಲ್ಲ ಕೇಳ್ತಾ ಇದ್ರು, ತಾಯಿ ಮನೆಯಿಂದ ನಮಗೆ ಬಂದು, ನಾನು ಅತ್ತೆ ಮನೆಯಲ್ಲಿ ಇರ್ತೀನಮ್ಮ, ಅತ್ತೆ ಮನೆಯಲ್ಲೂ ತಾಯಿ ಮನೆಯಲ್ಲೂ ಜಗಳ ತುಂಬ ಆಗುತ್ತೆ, ನಾನು ತಾಯಿ ಮನೆಗೆ ಹೋಗೋಕ್ಕೆ ಆಗ್ತಾ ಇಲ್ಲ,
ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನಾದರೂ ಪರಿಹಾರ ಉಂಟಾ ಅಂತ ಮಂಗಳವಾರದ ಮಾವಿನ ಎಲೆ ದೀಪಗಳು ನಾನು ಹೇಳಿದ್ದೀನಿ, ನೀವು ನೋಡಿ. 7 ದಿನ ಪೂಜೆನೂ ನಾನು ಹೇಳಿದ್ದೀನಿ. ಈ ಥರ ತಾಯಿ ಮನೆಯಿಂದ ಅತ್ತೆ ಮನೆಗೆ ಹೋಗೋಕ್ಕಾಗಲ್ಲ, ನಮ್ಮನ್ನು ಬಿಡಲ್ಲ, ಮತ್ತು ನಮ್ಮ ತಾಯಿನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈ ಥರ ತುಂಬ ಬಂದು ನಮ್ಮ ಹತ್ರ ಆ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಮಕ್ಳಿಗೂ ಒಳ್ಳೆ ರೀತಿ ನೀವು ಕೊಡಿ ಅಮ್ಮ ಪರಿಹಾರ ಏನು ಮಾಡಬೇಕಂತ. ಯಾವತ್ತೂ ಅಷ್ಟೇ ತಾಯಿ ಮನೆಯಲ್ಲಿಂದ ಈಗ ಮದುವೆ ಆಗಿ ನೀವು ಅತ್ತೆ ಮನೆಗೆ ಹೋಗ್ತೀರಾ, ತಾಯಿ ಮನೆ ಹತ್ರ ಇರುತ್ತೆ, ತಾಯಿ ಮನೆಗೆ ಹೋಗ್ತೀರಾ, ಮಾಮಿಸ ಮಾಡ್ತಾರೆ, ಆ ಮಾಮಿಸ ಟಿಫನ್ ಬಾಕ್ಸಲ್ಲಿ ತಗೊಂಡು ಬಂದು ಮನೆಯಲ್ಲಿ ಇಟ್ಟು ನೀವು ಊಟ ಮಾಡ್ತೀರಾ. ಆ ಥರ ಇರಬಾರ್ದು. ಮಾಮಿಸ ತಾಯಿ ಮನೆಯಿಂದ ಅತ್ತೆ ಮನೆಗೆ ಎತ್ಕೊಂಡು ಬರಬಾರ್ದು. ನೀವು ಬಂದು ಸಪ್ರೇಟಾಗಿದ್ರೂ, ಗಂಡ ಹೆಂಡತಿ ಮಕ್ಕಳು ಸಪ್ರೇಟಾಗಿದ್ರೂ ತಾಯಿ ಮನೆಯಿಂದ ಗಂಡನ ಮನೆಗೆ ಈ ಮಾಮಿಸ ಎಲ್ಲ ತಗೊಂಡು ಬರಬಾರ್ದು. ಯಾಕಂದರೆ ಆ ವಿರೋಧ ಆಗುತ್ತೆ, ಮತ್ತು ಶತ್ರು ಇದೇ ಈಗೋ ಪ್ರಾಬ್ಲಮ್ ಇರುತ್ತೆ, ಎನಿಮಿ ಆಗ್ತಾರೆ, ಮಾತಾಡೋಕ್ಕಾಗಲ್ಲ, ಒಬ್ಬೊಬ್ಬರು ನೋಡ್ಕೊಳ್ಳೋಕ್ಕಾಗಲ್ಲ, ತುಂಬ ಜಗಳ ಆಗಿಬಿಡುತ್ತೆ. ಯಾಕಂದರೆ ಆ ಮಾಂಸ ಬಂದು ಕರ್ಮ ಅನುಕ್ಷೇತ್ರ ಸ್ಥಿತಂ ಪ್ರಣಯಂ, ಆ ಕರ್ಮದಿಂದ ನಮಗೆ ಬಂದು ಇಬ್ರಿಗೂ ಆಗೋದು ಬರೋಲ್ಲ. ಇದು ಎಡಿಟ್ பண்ணிடுங்கப்பா. ತಾಯಿ ಮನೆಗೂ ಮತ್ತು ಮಗಳು ಗಂಡ ಮನೆಗೆ ಹೋಗುವಾಗ ಮಾಂಸ ತಕೊಂಡು ಹೋಗಬೇಡಿ. ತಾಯಿ ಮನೆಯಿಂದ ಇದಕ್ಕೊಂದು ಎಡಿಟ್ பண்ணிடுங்க. ತಾಯಿ ಮನೆಯಿಂದ ನಾವು ಪದಾರ್ಥಗಳು ಯಾವುದು ಎತ್ಕೊಂಡು ಬರಬಾರ್ದು. ನೀವು ನೋಡಿದರೆ ಮಾಂಸ ಮಾಡಿರೋದು ಎತ್ಕೊಂಡು ಬರಬಾರ್ದು. ಒಬ್ಬೊಬ್ಬರು ಪಕ್ಕದಲ್ಲಿ ಇರ್ತಾರೆ, ನಾವು ಮನೆಯಲ್ಲಿ ಹೋಗಿ ಊಟ ಮಾಡ್ತೀನಮ್ಮ, ನನಗೆ ಒಂದು ಪಾತ್ರೆಯಲ್ಲಿ ಕೊಟ್ಬೇಡಿ ಅಂತ ಹೇಳಿಬಿಟ್ಟು ಆ ಮಾಂಸ ಬಂದು ಟಿಫನ್ ಬಾಕ್ಸಲ್ಲಿ ಎತ್ಕೊಂಡು ಬರ್ತಾರೆ ಗಂಡನ ಮನೆಗೆ. ಆಗ ಬಂದು 2 ಮನೆಗೂ ಜಗಳ ಆಗುತ್ತೆ. ಇನ್ನೊಂದು ಬಂದು ತಾಯಿ ಮನೆಯಿಂದ ಅರಿಶಿನ ಪುಡಿ, ಕಲ್ಲುಪ್ಪು ಮತ್ತು ಸಕ್ಕರೆ, ಅಕ್ಕಿ, ಪರ್ಕೆ ಮತ್ತು ರಂಗೋಲಿ ಪುಡಿ ಇದೆಲ್ಲ ತಗೊಂಡು ಬರಬಾರ್ದು. ಎಳ್ಳೆಣ್ಣೆ ಆಗಲಿ, ಯಾವುದೇ ಕೊಬ್ಬರಿ ಎಣ್ಣೆ ಆಗಲಿ, ಇದೆಲ್ಲ ತಂದರೆ ಖಂಡಿತ ಜಗಳ ಉಂಟಾಗುತ್ತೆ. ತಾಯಿ ಮನೆಯಿಂದ ಮಕ್ಕಳು ಇದೆಲ್ಲ ತಗೊಂಡು ಬರಬಾರ್ದು, ಹೆಣ್ಮಗು. ಯಾಕಂದರೆ ತಂದ್ರೇ ಶತ್ರು ಆಗ್ತೀರ, ಮತ್ತು ನೀವು ಹೋಗೋಕ್ಕಾಗಲ್ಲ. ನಿಮ್ಮ ಗಂಡರಿಗೂ ಅವ್ರಿಗೂ ಜಗಳ ಆಗುತ್ತೆ, ತಾಯಿ ಮನೆಗೂ ಜಗಳ ಉಂಟಾಗುತ್ತೆ. ಈ ಥರ ನೀವು ಅವಾಯ್ಡ್ ಮಾಡಿ ತಾಯಿ ಮನೆಯಿಂದ ಈ ಪದಾರ್ಥಗಳೆಲ್ಲ ಎತ್ಕೊಂಡು ಬರಬಾರ್ದು. ಇದೆಲ್ಲ ಇದೆ, ವೇದದಲ್ಲೇ ಇದೆ, ಯಾವುದರಿಂದ ಯಾವುದು ಶತ್ರು ಆಗ್ತಾರೆ, ಆ ಪದಾರ್ಥಗಳಿಂದ ಶತ್ರು ಆಗ್ತಾರೆ ಅಂತ. ಯಾಕಂದರೆ ತಾಯಿ ಮನೆಯೂ ಚೆನ್ನಾಗಿರಬೇಕು, ಅತ್ತೆ ಮನೆಯಲ್ಲಿರೋರು ಚೆನ್ನಾಗಿರಬೇಕು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು. ಇನ್ನೊಂದು ಬಂದು ತುಂಬ ಬಂದು ದೇವರು ಗಿಫ್ಟ್ ಕೊಡ್ತಾರೆ. ಈಗ ಒಂದು ಬರ್ತ್ಡೇ ಆಗಲಿ, ಈಗ ಫ್ರೆಂಡ್ಶಿಪ್ ಮೂಲಕದಿಂದ ಬರ್ತ್ಡೇ ಯಾರಿಗಾದರೂ ಕರೀತಾರೆ, ತುಂಬ ಜನ ಏನು ಮಾಡ್ತಾರೆ, ಮಹಾಲಕ್ಷ್ಮಿ ಗಿಫ್ಟ್ ಮಾಡೋದು, ಕುಬೇರ ಗಿಫ್ಟ್ ಮಾಡೋದು, ಗಣಪತಿ ಗಿಫ್ಟ್ ಮಾಡೋದು, ಈ ಥರ ಎಲ್ಲ ಗಿಫ್ಟ್ ಮಾಡಿದರೆ ನಿಮ್ಮ ಹತ್ರ ಇರೋ ಅದೃಷ್ಟ ಬಂದು ಅವ್ರಿಗೆ ಹೋಗುತ್ತೆ. ಎಲ್ಲರೂ ಚೆನ್ನಾಗಿರಬೇಕು, ಆದರೆ ನೀವು ಮಹಾಲಕ್ಷ್ಮಿನ ಗಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಏನಾದರೂ ಎಷ್ಟೋ ಡ್ರಾಯಿಂಗ್ಸ್ ಇದೆ, ಆ ಥರ ಏನಾದರೂ ಒಂದು ಗಿಫ್ಟ್ ಮಾಡಿ, ಮೌಂಟೇನ್ಸ್ ಇದೆ, ಪ್ಲ್ಯಾಂಟ್ಸ್ ಇದೆ, ಆ ಥರ ಗಿಫ್ಟ್ ಮಾಡಿ. ದಯವಿಟ್ಟು ಮಹಾಲಕ್ಷ್ಮಿ ವಿಗ್ರಹ ಗಿಫ್ಟ್ ಮಾಡೋದು, ಗಣಪತಿ, ಕುಬೇರ, ಆಮೇಲೆ ವೆಂಕಟೇಶ್ವರ ಸ್ವಾಮಿ, ಈ ಥರ ಎಲ್ಲ ಗಿಫ್ಟ್ ಮಾಡಿದರೆ ಖಂಡಿತ ಇಬ್ರಿಗೂ ಆಗ್ತಾ ಬರಲ್ಲ. ಮತ್ತು ಇನ್ನೊಂದು ಏನಂದರೆ, ಆ ಗಿಫ್ಟ್ ಮಾಡಿ ನೋಡಿ, ನಿಮ್ಮ ಹತ್ರ ಹಣ ನಿಲ್ಲಲ್ಲ, ತುಂಬ ಕಷ್ಟಪಡ್ತೀರ, ನಿಮ್ಮ ಕೈಯಲ್ಲಿಂದ ಹಣ ನಿಲ್ಲಲ್ಲ, ಏನಾದರೂ ಒಂದು ಕಷ್ಟ ಬಂದು ಸೇರ್ಕೊಬಿಡುತ್ತೆ. ಅದರಿಂದ ಈ ಗಿಫ್ಟ್ ಮಾಡೋದು ಒಂದು ರೀತಿಯಾಗಿ ಅದೃಷ್ಟ ಹೋಗ್ಬಿಡುತ್ತೆ. ಅದರಿಂದ ನೋಡ್ಕೊಳ್ಳೋದು, ಈ ಚಿಕ್ಕ ಚಿಕ್ಕ ವಿಷಯ ನೀವು ಚೇಂಜಸ್ನ ಮಾಡ್ಕೊಂಡು ಬಂದರೆ ತುಂಬ ನಿಮಗೆ ಬಂದು ಸಕ್ಸಸ್ ಆಗುತ್ತೆ.
ಇದು ಚಿಕ್ಕ ವಿಷಯ ಅಂತ ಇಲ್ಲ, ನೀವು ಚೇಂಜ್ ಮಾಡಿ ನೋಡಿ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಖಂಡಿತ ನೀವೇ ಹೇಳ್ತೀರಾ, ಅಮ್ಮ ಇದು ನಮಗೆ ಒಂಥರ ಚೇಂಜಸ್ ಇದೆ. ಎಷ್ಟೋ ದಿವಸ ಈ ತಪ್ಪು ನಾವು ತಾಯಿ ಮನೆಯಿಂದ ತಕ್ಕೊಂಡು ಬಂದು ಆಮೇಲೆ ನಾವು ಹೋಗೋಕ್ಕಾಗಲ್ಲ. ಮತ್ತು ಏನಾದರೂ ಒಂದು ಜಗಳ ನಮ್ಮ ಗಂಡಸ್ರಿಗೂ ಮತ್ತೆ ಬಂದು ಮನೆಯಲ್ಲಿ ಅತ್ತೆಯವರಿಗೆ ನಮ್ಮ ತಾಯಿಯವರಿಗೆ ಜಗಳ ಉಂಟಾಯಿತು, ನಾನು ಇದೆಲ್ಲ ತಕೊಂಡು ಬರ್ತಾ ಇದ್ದೆ ಅಂತ ತುಂಬ ನನ್ನ ಹತ್ರ ಹೇಳಿ ಇದಕ್ಕೆ ಏನಾದರೂ ಪರಿಹಾರ ಹೇಳಿ, ಖಂಡಿತ ಹೇಳಲೇಬೇಕು ಅಂತ ನನ್ನ ಹತ್ರ ಮೆಸೇಜ್ ಮಾಡಿದರು. ಖಂಡಿತ ನೀವು ಮಾಡಿ ನೋಡಿ ಈ ಥರ ಎಲ್ಲ ಯಾವ ಥರ ಮಾಡಬೇಕು, ಯಾವ ಥರ ಮಾಡಬಾರ್ದು ಅಂತ ನಿಮಗೆ ಗೊತ್ತಾಗುತ್ತೆ ಆ ಚೇಂಜಸ್ ಹೆಂಗಿದೆ ಅಂತ. ಏನಾದರೂ ಡೌಟ್ ಇದ್ದರೆ ವಾಯ್ಸ್ ನೋಟಲ್ಲಿ ವಾಯ್ಸ್ ಮೆಸೇಜ್ ಕೊಡಿ. ಶಿವಾಯ ನಮಃ, ಗುರುವೇ ಶರಣಂ.